ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಗಳೂರು ಮಹಾನಗರ ಪಾಲಿಕೆಯ ನಂದಿಗುಡ್ಡ ಆಟೋ ರಿಕ್ಷಾ ತಂಗುದಾಣ ಶಾಂತಿನಗರ ಹಾಗೂ ಬಾಬುಗುಡ್ಡೆಯ ಸಾಯಿ ಆಟೋ ರಿಕ್ಷಾ ತಂಗುದಾಣ ಮತ್ತು ಅತ್ತಾವರ ಕೆಎಂಸಿ ಬಳಿಯ ಆಟೋ ರಿಕ್ಷಾ ತಂಗುದಾಣ ಹಾಗೆಯೇ ಹಂಪನಕಟ್ಟ ತಾಜ್ಮಹಲ್ ಹೋಟೆಲ್ ಬಳಿಯ ಆಟೋ ರಿಕ್ಷಾ ತಂಗುದಾಣದ ಉದ್ಘಾಟನಾ ಸಮಾರಂಭ ನಡೆಯಿತು. ವಿಧಾನ ಪರಿಷತ್ ಶಾಸಕರಾದ ಶ್ರೀ ಐವನ್ ಡಿಸೋಜಾ ರವರ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಈ ಆಟೋ ರಿಕ್ಷಾ ನಿಲ್ದಾಣವನ್ನು ನಿರ್ಮಿಸಲಾಗಿದ್ದು, ಇದನ್ನು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಭಂಡಾರಿ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಐವನ್ ಡಿಸೋಜಾ ರವರು ಜೊತೆಗೂಡಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಅತ್ಯಂತ ಅನುಕೂಲ ರೀತಿಯಲ್ಲಿ ಸಾರ್ವಜನಿಕರಿಗೆ ಈ ಆಟೋ ರಿಕ್ಷಾ ತಂಗುದಾಣ ಒದಗಿ ಬರಲಿ ಎಂದು ಶುಭ ಹಾರೈಸಿದರು. ಮುಖ್ಯ ಉದ್ದೇಶ ಎಂಕಲಿನ ರಾಯಭಾರಿ ಏನಪ್ಪ ಬಂದ ಆಟೋ ರಿಕ್ಷಾ ಬರ್ತದೆ, ಆಟೋ ರಿಕ್ಷಾದ ಚಾಲಕರು ಮಾತಾಡಿದೆ ಅಕ್ಕಲಿಗೆ ಸ್ವಾಭಿಮಾನ ಬದುಕೋಡು, ಅಕ್ಕಳ ಬದುಕನ್ನು ಕಟ್ಟೋಡು, ಅಕ್ಕಳು ಓಲೋರು ಉಂಟುವೇರ ಅಕ್ಕಳಿಗೆ ಒಂದು ಮೂಲ ಸೌಕರ್ಯವನ್ನು ಕೊರಡು ಪಂಚಿನ ಉದ್ದೇಶ ಹೊಡೆದು ಎನ್ನ ಮಿತ್ರ ಐವನ್ ಡಿಸೋಜರು ಒಂದು ಭಾರಿ ಮಲ್ಲ ಕೆಲಸ ರೆಡಿ ಮಾಡ್ತಿದ್ದಾರೆ. ಶಕ್ತಿ ಅರಣ್ಯ ಅನುದಾನಗಳು ಸುಮಾರು 114 ಆಟೋ ಪಾರ್ಕ್ಗಳನ್ನು ಇಡೀ ನಮ್ಮ ಈ ಕರ್ನಾಟಕದ ಮಲ್ಪುತ್ತೆ. ಈ ಸರ್ತಿಲ್ಲ ಏನು ಮಲ್ಪೊಂದಿಲ್ಲ, ನಾನು ಸಂಪೂರ್ಣವಾದ ಬೆಂಬಲ ಅನ್ಕೊಂಡು. ಇನ್ನು ಇದೇ ಸಂದರ್ಭ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಜಾ ರವರು, ನೂತನ ಆಟೋ ರಿಕ್ಷಾ ತಂಗುದಾಣದಿಂದ ಸಾರ್ವಜನಿಕರಿಗೆ ಮತ್ತಷ್ಟು ಉಪಕಾರಿಯಾಗಲಿ ಎಂದು ಹೇಳಿದರು. ನಿಮ್ಮ ಪರವಾಗಿ ಮಾತಾಡ್ತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಆಗಬೇಕು, ಬೆಳೆಯಬೇಕು, ನಿಮ್ಮ ಜೊತೆ ನಾವು ಇರಬೇಕು. ದುಡಿಯುವ ವರ್ಗದ ಜೊತೆ ಇರ್ತಕ್ಕಂಥ ಒಂದು ಪಕ್ಷ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಆಗಬೇಕು ಅಂತೇಳೋ ಉದ್ದೇಶದಿಂದ ನಾವು ನಿಮ್ಮನ್ನೆಲ್ಲ ಇವತ್ತು ಸೇರಿಕೊಂಡು ಬಂದಿದ್ದೇವೆ. ನಂದಿಗುಡ್ಡೆಯಲ್ಲಿ ಇಲ್ಲಿ ಒಂದು ಪಾರ್ಕ್ ಆಗಬೇಕು, ಆಚೆಯಿಂದ ಬಾಬುಗುಡ್ಡೆಯಲ್ಲಿ ಪಾರ್ಕ್ ಆಗಬೇಕು, ಹಿಂದೆ ಹೋದಾಗ ಕೆಎಂಸಿ ಹತ್ರ ಪಾರ್ಕ್ ಆಗಬೇಕು, ನಂತರ ಮುಂದೆ ಹೋದಾಗ ತಾಜ್ಮಹಲ್ ಹತ್ರ ಪಾರ್ಕ್ ಆಗಬೇಕು. ಇದೆಲ್ಲ ನಿಮ್ಮ ಬೇಡಿಕೆ ಇತ್ತು. ಇವತ್ತು 4 ಪಾರ್ಕುಗಳನ್ನು ನಾವು ಮಾಡಿದ್ದೇವೆ. ಇಲ್ಲಿ ಈ ಭಾಗದಲ್ಲಿ ಈಚೆ ಮುಂದಕ್ಕೆ ಹೋದಾಗ 3 ಬಸ್ಸು ನಿಲ್ದಾಣಗಳನ್ನು ಮಾಡಿದ್ದೇನೆ, 5 ಬಸ್ಸು ನಿಲ್ದಾಣಗಳು. ಇಲ್ಲಿ ಒಂದು ನಿಲ್ದಾಣ ಮಾಡಿದ್ದೇವೆ, ಜೋರೋಸ್ ಹತ್ರ ಒಂದು ಮಾಡಿದ್ದೇವೆ, ಸೈಂಟ್ ಜೋಸೆಫ್ ಸೆಮಿನರಿ ಹತ್ರ ಮಾಡಿದ್ದೇವೆ. ಅದೇ ರೀತಿ ಮುಂದಕ್ಕೆ ಹೋದಾಗ ರಿಟ್ರೀಟ್ ಹೌಸ್ ಹತ್ರ ಮತ್ತು ರೋಷನ್ ನಿಲಯ ಹತ್ರ 5 ಬಸ್ಸು ತಂಗುದಾಣಗಳು ರೆಡಿ ಆಗ್ತಾ ಇದೆ. ಅದು ಇವತ್ತು ಉದ್ಘಾಟನೆ ಮಾಡ್ತಾ ಇಲ್ಲ, ಯಾಕೆ ಅದಕ್ಕೆ ಸ್ವಲ್ಪ ಕೆಲಸ ಬಾಕಿ ಇದೆ, ಅದು ಮುಂದಿನ ವಾರದಲ್ಲಿ ಮಾಡ್ತೇವೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಪೂಜಾರಿ ಶುಭ ಹಾರೈಸಿದರು. ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಸೂಕ್ತ ಸಮಯದಲ್ಲಿ ಸ್ಪಂದಿಸುವ ಒಬ್ಬ ನಾಯಕನಾಗಿ ಗುರುತಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಅದು ಐವನ್ ಡಿಸೋಜಾ ಅವರು. ಬಹುಶಃ ವಿಶೇಷವಾಗಿ ಕಾರ್ಮಿಕರ ಬಗ್ಗೆ, ರಸ್ತೆಗಳ ಬಗ್ಗೆ ಅವರ ಒಲವನ್ನು ಇಟ್ಕೊಂಡು ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾನು ಇಲ್ಲಿ ಸೇರಿರುವವರ ಹತ್ರ ವಿಶೇಷವಾಗಿ ರಿಕ್ಷಾ ಚಾಲಕರ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾರು ಕೆಲಸ ಮಾಡ್ತಾರೆ, ಯಾವ ಪಕ್ಷ ಕೆಲಸ ಮಾಡ್ತಾರೆ, ಜನರನ್ನು ಒಟ್ಟಿಗೆ ಸೇರಿಕೊಂಡು ಎಲ್ಲರನ್ನು ಒಟ್ಟಾಗಿ ನೋಡ್ತಾರೆ, ಅವರನ್ನು ಮರಿಬೇಡಿ ಅನ್ನುವಂಥದ್ದು. ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ವಿಚಾರವಾಗಿ ಜನರನ್ನು ವಿಭಜಿಸಲಿಕ್ಕೆ ನೋಡುವವರು ಒಂದು ಕಡೆ ಇರ್ತಾರೆ, ಇನ್ನೊಂದು ಕಡೆ ಕೆಲಸ ಮಾಡಿ ಜನರನ್ನು ಪ್ರೀತಿಯನ್ನು ಗಳಿಸುವಂಥದ್ದು. ಅದನ್ನು ತಾವು ಕೂಡ ಮಾಡಬೇಕು. ರಿಕ್ಷಾ ಚಾಲಕರ ಬಗ್ಗೆ ನಮಗೆ ಬಹಳಷ್ಟು ಒಳ್ಳೆಯ ಒಲವಿದೆ. ಈ ಸಂದರ್ಭ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಂ, ಮಾಜಿ ಮೇಯರ್ ಹಾಗೂ ಕಾರ್ಪೊರೇಟರ್ ಶಶಿಧರ್ ಹೆಗ್ಡೆ, ಮಾಜಿ ಕಾರ್ಪೊರೇಟರ್ ನಾಗೇಂದ್ರ ಕುಮಾರ್ ಜಪ್ಪಿನಮಗರು, ಅಪ್ಪಿಲತಾ, ಸಬಿತಾ ಮಿಸ್ಕಿತ್, ಸತೀಶ್ ಬೆಂಗಲ್, ಶೈಲಜಾ, ವಿಜಯಲಕ್ಷ್ಮಿ, ಪ್ರೇಮ್ ಬಲ್ಲಾಳ್ಬಾಗ್, ಭಾಸ್ಕರ್ ರಾವ್, ಸುಧಾಕರ್ ಜಪ್ಪಿನಮಗರು, ಪಿಯೂಸ್ ಮೊಂತೇರೋ, ಮನೀಶ್ ಬೋಳಾರ್, ಮನುರಾಜ್, ದಿನೇಶ್ ಮೂಲೂರು, ಚಂದ್ರಹಾಸ್ ಪೂಜಾರಿ ಕೋಡಿಕಲ್, ಇಮ್ರಾನ್ ಎಆರ್, ಮೀನಾ ಟೆಲಿಸ್, ನೀತು, ವಿದ್ಯಾ ಬಾಬುಗುಡ್ಡೆ, ಪ್ರವೀಣ್ ಜೇಮ್ಸ್, ಅನಿಲ್ ರಸ್ಕಿನಾ, ಜೋಕಿಮ್ ಡಿಸೋಜಾ, ವಿಕ್ಟೋರಿಯಾ ಅತ್ತಾವರ್, ಹಾಗೆಯೇ ರೆಹಮಾನ್ ಕುಂಜತ್ಬೈಲ್, ನವಾಜ್ ಜಪ್ಪು, ಗೀತಾ ಅತ್ತಾವರ, ಚಂದ್ರಕಲಾ ಜೋಗಿ, ಶಾಂತಲಾ ಗಟ್ಟಿ, ನಮಿತಾ ರಾವ್, ಕವಿತಾ ವಾಸು ಮೊದಲಾದವರು ಉಪಸ್ಥಿತರಿದ್ದರು.